ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ಬ್ಯಾಗ್ ಮೇಕಿಂಗ್ ಕಿಟ್ ಆರ್ಡರ್ ಮಾಡಿದ್ದೀರಿ ಅವ್ರಿಗೆಲ್ರಿಗೂ ಪ್ಯಾಕ್ ಆಗಿ ಹೋಗ್ತಾ ಇದೆ ಇವಾಗ. ಸೊ ಆಲ್ಮೋಸ್ಟ್ ಒಂದು 2-3 ದಿನದಲ್ಲಿ ನಿಮ್ಗೆ ಸಿಗುತ್ತೆ. ಆ್ಯಂಡ್ ನಾನು ನಿಮಗೆ ನಾಳೆ ಅಥವಾ ನಾಳೆ ಸಂಜೆ ಒಳಗಡೆ ನಿಮಗೆ ಟ್ರ್ಯಾಕಿಂಗ್ ನಂಬರ್ ಕೂಡ ಕೊಡ್ತಾ ಇದ್ದೀನಿ. ಆ್ಯಂಡ್ ಅಡ್ರೆಸ್ ಕೂಡ ಇವಾಗ ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ. ಕೆಲವರು ಮಾಡಿದ್ದಾರೆ, ಕೆಲವರು ಕನ್ಫರ್ಮ್ ಇನ್ನೂ ಮಾಡಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀವಿ. ಸೊ ಏನೇ ಕಮ್ಯುನಿಕೇಶನ್ ಆದರೂ ಕೂಡ ಎಲ್ಲವೂ ಕೂಡ ವಾಟ್ಸಪ್ ನಂಬರಲ್ಲೇ ಆಗುತ್ತೆ. ಹೀಗಾಗಿ ಯಾರು ಕೂಡ ಫೋನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಏನೇ ಕೇಳೋದಿದ್ರು ನೀವು ಅವ್ರಿಗೆ ವಾಟ್ಸಪ್ ಮಾಡಿ, ಆ ನಂಬರಿಂದ ನಿಮ್ಗೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಆ್ಯಂಡ್ ಇದು ಇವಾಗ ಬ್ಯಾಗ್ ಮೇಕಿಂಗ್ ಕಿಟ್ ಆಯಿತು. ಇದರಲ್ಲಿ ನಾವು ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ದೀವಿ. ಯಾರಿಗೆಲ್ಲ ಇವಾಗ ಕಿಟ್ ಹೋಗ್ತಾ ಇದೆ, ಇವತ್ತಿಂದ ಬ್ಯಾಗ್ ಮೇಕಿಂಗ್ ಕಿಟ್ಟದ್ದು ಏನು ಆರ್ಡರ್ಸ್ಗಳಿತ್ತು ಅವೆಲ್ಲೂ ಕೂಡ ಹೋಗ್ತಾ ಇದೆ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲೇ. ಸೊ ಈ ಕಿಟ್ಟನ್ನು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಆನ್ಲೈನು ಯಾವ ರೀತಿ ನೀವು ಬಿಸ್ನೆಸ್ ಮಾಡಬೇಕು, ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದೆ, ಹೇಗಲ್ಲಿ ನೀವು ವರ್ಕ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಕನ್ನಡದಲ್ಲಿನೇ ಮುಖ್ಯವಾಗಿ ವಿವರಿಸಲಾಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೀಗಾಗಿ ನಿಮಗೆ ಇಂಗ್ಲೀಷ್ ಬರಲ್ಲ ಅಂತ ಬೇಜಾರು ಮಾಡಿಕೊಂಡು ನಮ್ಗೆ ಓದೋಕ್ಕೆ ಬರಲ್ಲ, ಈ ಚಾರ್ಟ್ ಏನು ಮಾಡೋಣ ಅಂತ ಅನ್ನೋದು ಬೇಡ. ಕನ್ನಡದಲ್ಲೇ ನಾವು ವಿವರಿಸೋಣ ಅಂತ ಹೇಳಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಸೊ ಕನ್ನಡದಲ್ಲಿ ನೀವು ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ, ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರು ಮನೇಲಿ ಪರವಾಗಿಲ್ಲ, ಅವ್ರಿಗೆ ಚಾರ್ಟ್ ಕೊಟ್ಟು ಅವ್ರು ನಿಮಗೆ ಓದಿ ಹೇಳ್ತಾರೆ. ಇದರಿಂದ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ನಾವು ಕೆಲಸ ಮಾಡಬೇಕು ಅಂತ. ಸೊ ಇಲ್ಲಿ ಮೇನ್ ಅಂತಂದರೆ ಈವಾಗ ತುಂಬಾ ಕಾಂಪಿಟೇಷನ್ ಇರುವಂಥ ಯುಗ. ಸೊ ಈ ಟೈಮಲ್ಲಿ ನೀವು ಇವಾಗ ನಾವು ಮನೇಲಿ ಮಾಡ್ತೀವಿ ಅಥವಾ ಅಕ್ಕಪಕ್ಕದಲ್ಲಿ ಖರೀದಿ ಮಾಡ್ತಾರಂದರೆ ಯಾರು ಕೂಡ ಖರೀದಿ ಮಾಡೋದಿಲ್ಲ ನಮ್ಮ ಪ್ರಾಡಕ್ಟ್ಗಳನ್ನು. ಸೊ ನಾವು ಆನ್ಲೈನೇ ಬರಬೇಕಾಗುತ್ತೆ. ಇವಾಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಕೂಡ ಶಾಪಿಂಗ್ನ ಆನ್ಲೈನಲ್ಲೇ ಮಾಡ್ತಾ ಇರ್ತಾರೆ, ಅದು ನೀವು ಅಬ್ಸರ್ವ್ ಮಾಡಿರ್ಬೋದು. ಹೀಗಾಗಿ ಆನ್ಲೈನಲ್ಲಿ ನಿಮ್ಗೆ ಆರ್ಡರ್ಸ್ ಬೇಕಂದ್ರೆ, ಯಾಕಂದರೆ ನೀವು ನನ್ನ ಹಳೆ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೀರಿ, ನನಗೆ ಆರ್ಡರ್ಸ್ಗಳು ಸಿಗ್ತಾ ಇದೆ. ಆ್ಯಂಡ್ ಸುಮಾರು ಜನ ನಾನು ಕೇಳ್ತಾ ಇದ್ರಿ ಯಾವ ರೀತಿ ನಿಮಗೆ ಆರ್ಡರ್ಸ್ಗಳು ಬರುತ್ತೆ, ಹೇಗೆ ನೀವು ತೊಗೋತಾ ಇದ್ದೀರಿ ಅಂತ ಹೇಳಿ. ಸೊ ಅದನ್ನೇ ನಾನು ಈ ಒಂದು ಕಿಟ್ಟಲ್ಲಿ ನಿಮಗೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಈ ಕಿಟ್ಟಲ್ಲಿ ನಿಮಗೆ ಮೇನ್ ಮುಖ್ಯವಾಗಿ ಪ್ರಾಡಕ್ಟ್ ಮಾಡೋದ್ರಿಂದ ಹಿಡಿದು ನಿಮಗೆ ಮಾರೋದ್ರವರೆಗೂ ಎಲ್ಲವೂ ಕೂಡ ಮಾಹಿತಿ ಈ ಒಂದು ಕಿಟ್ಟಲ್ಲೇ ಸಿಗುತ್ತೆ. ಇದನ್ನೊಂದು ತರಿಸ್ಕೊಂಡ್ರಿ ಅಂತಂದರೆ ನಿಮ್ಗೆ ಯಾರ ಹತ್ರ ಕೂಡ ಏನು ಕೇಳಬೇಕಾಗಿಲ್ಲ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಅಬ್ಸರ್ವೇಷನ್ ಮಾಡಿ, ಕೊಟ್ಟಿರೋ ಚಾರ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ಅದೇ ರೀತಿಯೇ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಈಸಿಯಾಗಿ ಯಾರು ಬೇಕಾದರೂ ಕೂಡ ಮಾಡ್ಬೋದು ಈ ಕೆಲಸ. ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಬ್ಯಾಗ್ ಮೇಕಿಂಗ್ ಕಿಟ್ ಆಯಿತು. ಇನ್ನು ಸ್ಕ್ರಂಚಿ ಕಿಟ್ ಯಾರ್ಯಾರು ಆಲ್ರೆಡಿ ತೊಗೊಂಡಿದ್ದೀರಿ, ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ, ಸೊ ಅವ್ರಿಗೂ ಕೂಡ ಸೇಮ್ ಇದೇ ರೀತಿಯೇ ಆನ್ಲೈನ್ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ್ಯಾವ ಪ್ಲಾಟ್ಫಾರ್ಮ್ಗಳಿದೆ, ಸ್ಟೆಪ್ ಬೈ ಸ್ಟೆಪ್ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಯಾರೆಲ್ಲ ಆಲ್ರೆಡಿ ನೀವು ತೊಗೊಂಡಿದ್ದೀರಿ, ಸೊ ದಯವಿಟ್ಟು ಅವ್ರು ನಮಗೆ ಮೆಸೇಜ್ ಹಾಕಿ. ಯಾಕಂದರೆ ಸೊ ಅವ್ರಿಗೆ ಕೂಡ ಇದ್ರದ್ದು ಏನು ಚಾರ್ಟ್ ಇದೆ ನಾನು ನಿಮಗೆ ಕಳಿಸ್ತೀನಿ. ಸೊ ಅದು ನಿಮಗೆ ಕಳಿಸೋಂಥ ಕಿಟ್ಟಲ್ಲಿ ಲಾಸ್ಟ್ ಟೈಮ್ ಮಿಸ್ ಆಗಿದೆ, ಯಾಕಂದರೆ ಇವಾಗ ನಾವು ಇದನ್ನು ಆ್ಯಡ್ ಮಾಡಿದ್ದೀವಿ. ಸೊ ಹೀಗಾಗಿ ನಿಮಗೂ ಕೂಡ ಕೊಡೋಣ ಅಂತ ಹೇಳಿ ನೀವು ತೊಗೊಳ್ಳಿ. ಯಾರ್ಯಾರು ಆಲ್ರೆಡಿ ತೊಗೊಂಡಿದ್ದೀರಿ, ಕಿಟ್ ತೊಗೊಂಡಿದ್ದೀರಿ, ಸೊ ಇನ್ಮೇಲಿಂದ ಯಾರ್ಯಾರು ಆರ್ಡರ್ ಮಾಡ್ತಾರೆ ಅವ್ರಿಗೆಲ್ರಿಗೂ ಸಂಪೂರ್ಣ ಮಾಹಿತಿ ಸಿಗಲಿ ಅಂತ ಹೇಳಿ ಈ ಒಂದು ಅಪ್ಡೇಟ್ ನಾವು ಮಾಡಿದ್ದೀವಿ. ಆ್ಯಂಡ್ ಇದು ಒಂದು ನೀವು ತರಿಸ್ಕೊಂಡ್ರೆ ನಿಮಗೆ ಪ್ರಾಡಕ್ಟ್ ಮಾಡೋದ್ರಿಂದ ಹಿಡಿದು ನೀವು ಮಾರೋದ್ರವರೆಗೂ ಎಲ್ಲ ಮಾಹಿತಿ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಯಾರಿಗೂ ಏನು ಕೇಳಬೇಕಾಗಿಲ್ಲ, ಯಾರ ಹತ್ರ ಕೂಡ ಸಹಾಯ ಕೇಳಬೇಕಾಗಿಲ್ಲ. ಮನೆಯಿಂದ ನೀವು ಒಂದು ನಿಮ್ಮದೇ ಆದಂಥ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದಂತೂ ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಏನೇನು ಕೊಡ್ತೀರಿ ಅಂತ ಹೇಳಿ. ಸೊ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನಾವು 2 ಡಯಾಗ್ರಾಮ್ ಕೊಡ್ತಾ ಇದ್ದೀವಿ. 2 ಡಯಾಗ್ರಾಮ್ ಪ್ರಕಾರ ನಾವಿಲ್ಲಿ ಬಟ್ಟೆ ಕೂಡ ಕೊಡ್ತಾ ಇದ್ದೀವಿ ಕಟ್ ಮಾಡಿ. ಆ ಬಟ್ಟೆಗಳನ್ನ ನೀವು ಯೂಸ್ ಮಾಡಿಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡ್ಬೋದು. ಮತ್ತು ಇದಲ್ಲೂ ಕೂಡ ನಿಮಗೆ ಯಾವ ರೀತಿ ನಾವು ಎಷ್ಟೆಷ್ಟು ಇಡಬೇಕು, ಹೇಗೆ ಮಾರೋದು ಅದ್ರ ಬಗ್ಗೆ ಕೂಡ ಚಾರ್ಟ್ ಇರುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಆನ್ಲೈನು ಅಥವಾ ನಾವು ಈ ಮಾರ್ಕೆಟಿಂಗ್ ಮಾಡೋದು ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಇವಾಗ ಮಾಡಬೇಕು, ನಮಗೆ ಸುಮಾರು ಪ್ಲಾಟ್ಫಾರ್ಮ್ಗಳು ಗೊತ್ತಿರಲ್ಲ, ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕಿಟ್ಟಲ್ಲಿ ಇರುತ್ತೆ. ನೀವು ಪ್ರಾಡಕ್ಟ್ ರೆಡಿ ಮಾಡಿ ಆದಮೇಲೆ ಅದನ್ನು ಕೂಡ ಓದ್ಕೊಂಡು ಅದೇ ರೀತಿ ನಾವು ಹೇಳಿದಂತೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀವಿ. ನಾವು ಏನು ನಿಮಗೆ ಅರ್ಥ ಆಗಲ್ಲ ಅಂತ ಅಲ್ಲ, ಸ್ಟೆಪ್ ಬೈ ಸ್ಟೆಪ್ ವಿವರಿಸಿದ್ದೀವಿ, ಕನ್ನಡದಲ್ಲಿ ವಿವರಿಸಿದ್ದೀವಿ. ಹೀಗಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಏನಿದೆ, ಯಾವ ರೀತಿ ನಾವು ಕೆಲಸ ಮಾಡಬೇಕು ಈಗಿನ ಕಾಲದಲ್ಲಿ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ರೀತಿ ನೀವು ಇಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದರಲ್ಲಿ ನಿಮ್ಗೆ ಆರ್ಡರ್ಸ್ಗಳು ಬರುತ್ತೆ. ಬಿಸ್ನೆಸ್ ಅಂತ ಬಂದಾಗ ಸ್ನೇಹಿತರೆ ಒಂದೇ ದಿನ ಆರ್ಡರ್ಸ್ಗಳು ಬರೋದಿಲ್ಲ, ಒಂದೇ ದಿನ ನೀವು ಗ್ರೋ ಆಗೋದಿಲ್ಲ. ಸೊ ಇವತ್ತು 1 ಬಂದರೆ ಆರ್ಡ್ರು, ನಾಳೆ 2 ಬರುತ್ತೆ, ನಾಡಿದ್ದು 3 ಬರುತ್ತೆ. ಸೊ ನೀವು ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋದಾಗ ಏನಾಗುತ್ತದೆ, ಒಂದು ದಿನಕ್ಕೆ 10 ಬರ್ಬೋದು, 20 ಕೂಡ ಬರಬಹುದು. ಆರ್ಡರ್ಸ್ಗಳನ್ನ ಹಾಗೆಯೇ ನಾವು ತೊಗೊಳ್ಳೋದು. ಸೊ ಹೀಗಾಗಿ ಮನೆಯಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ನೀವು ನಿರ್ಧಾರ ಮಾಡಿದರೆ ಸೊ ನೀವು ಈ ಒಂದು ಕಿಟ್ಟನ್ನು ತರಿಸ್ಬೋದು. ಕಂಪ್ಲೀಟ್ ಕಿಟ್ ಇರುತ್ತೆ, ತುಂಬಾ ಕಡಿಮೆ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. ಓಕೆನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಸೊ ಅವರು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಇಲ್ಲಿ, ವಾಟ್ಸಪ್ ಮಾಡಿ ನಮಗೆ ಬ್ಯಾಗ್ ಮೇಕಿಂಗ್ ಕಿಟ್ ಬೇಕು ಮತ್ತು ಅಥವಾ ಸ್ಕ್ರಂಚಿ ಕಿಟ್ ಬೇಕು ಅಥವಾ ಸ್ಟಾರ್ಟಪ್ ಕಿಟ್ ಬೇಕು, ಯಾವ ರೀತಿ ಕಿಟ್ ನಿಮಗೆ ಬೇಕೋ ಅದನ್ನು ತರಿಸ್ಕೊಂಡು ನೀವು ನಿಮ್ಮದೇ ಆದಂಥ ಕೆಲಸ ಸ್ಟಾರ್ಟ್ ಮಾಡಿ. ಸುಮಾರು ಜನ ಹೇಳ್ತಿದ್ರೆ ಆಲ್ರೆಡಿ ನಾವು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ. ನೋಡಿ, ನಾನು ತುಂಬಾ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಗ್ರೋ ಆಗ್ತಾ ಇರುವಂಥ ಒಂದು ಏನು ಇವಾಗ ಪ್ರಾಡಕ್ಟ್ಗಳೇನು ಮಾರಾಟ ಆಗ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಇನ್ನೂ ಏನು ನಾವು ಎಂತಪ್ಪ ಏನು ಐಡಿಯಾ ಇಟ್ಕೊಂಡಿಲ್ಲ, ಬಟ್ ಇನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರಿಗೆ ಹತ್ರ ಹೋಗಿ ಕೆಲಸ ಕೇಳೋದಕ್ಕಿಂತ ನಮ್ಮದೇ ಆದಂಥ ಏನಾದರೂ ಸ್ಟಾರ್ಟ್ ಮಾಡ್ಬೇಕಂತ ಅನ್ನೋ ಹೆಣ್ಮಕ್ಳಿಗೆ
ಹೆಲ್ಪ್ ಆಗಲಿ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಫಸ್ಟಿಗೆ ನೀವು ಕಿಟ್ ತರಿಸ್ಕೊಂಡು ಕಂಪ್ಲೀಟ್ ನಾವು ಹೇಳಿರೋ ಥರ ಎಲ್ಲವನ್ನೂ ಕೂಡ ಫಾಲೋ ಮಾಡಿ. ಆ್ಯಂಡ್ ಅದಾದ ನಂತರ ನಿಮ್ಗೆ ಆರ್ಡರ್ಸ್ಗಳು ಬಂದ ಹಾಗೆಯೇ ನಿಮಗೆ ಇದೇ ರೀತಿ ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ನಾವಿಲ್ಲಿ ಫಾರ್ಮ್ ಶೀಟ್ ಎಲ್ಲ ಕೊಡ್ತೀವಿ ಅಂತ. ಸೊ ಫಾರ್ಮ್ ಶೀಟ್ ನಾನು ನಿಮ್ಗೆ ಹೇಳಿದ್ದೀನಿ, ಈ ರೀತಿ ಫಾರ್ಮ್ ಶೀಟ್ಗಳನ್ನೆಲ್ಲ ನಾವು ಪ್ಯಾಕ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ರೀತಿ ಫಾರ್ಮ್ ಶೀಟ್ ಬರುತ್ತೆ ನಿಮಗೆ. ಬ್ಯಾಗ್ ಮೇಕಿಂಗ್ ಕಿಟ್ ಅಂತ ಹೇಳ್ತಾ ಇರೋದು. ಸ್ಟಾರ್ಟಪ್ ಕಿಟ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ಡೀಟೇಲ್ ಆಗಿ. ಆ್ಯಂಡ್ ಇದೊಂದು ಕೂಡ ನಿಮಗೆ ಬಟ್ಟೆ ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಸೊ ಬಟ್ಟೆ ಕೂಡ ನಾವು ಹೇಗೆ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಇಲ್ಲಿ ಮೀಟ್ರ್ ವೈಸ್ ಎಲ್ಲ ಕೊಡ್ತಾ ಇಲ್ಲ. ಇಲ್ಲಿ ನಿಮಗೆ ಮಿನಿಮಮ್ ಇವಾಗ 2 ಪ್ರಾಡಕ್ಟ್ ನಾವು ಮಾಡ್ತಾ ಇದ್ದೀವಿ ಅಂತಂದರೆ 2-3 ಪ್ರಾಡಕ್ಟದ್ದು ನಾವೇನು ಮಾಡ್ತಾ ಇದ್ದೀವಿ, ಈ ರೀತಿ ಬಟ್ಟೆಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಪ್ರಿಂಟ್ ಇರುವಂಥದ್ದನ್ನೇ ಬಟ್ಟೆ ಕೊಡ್ತಾ ಇದ್ದೀವಿ. ಸೊ ಇದನ್ನು ನೀವೇನು ಮಾಡಿದ್ರೆ ಕೊಟ್ಟಿರೋಂಥ ಅಳತೆ ಪ್ರಕಾರ ನೋಡಿ ಕೊಟ್ಟಿರ್ತೀವಿ ನಾವು. ಸೊ ಅದೇ ರೀತಿ ನೀವು ಮಾಡಿಕೊಂಡು ಮನೆಯಲ್ಲಿ ತಯಾರು ಮಾಡ್ಬೋದು. ಆ್ಯಂಡ್ ನಮಗೆ ಫ್ಯಾಬ್ರಿಕ್ ಬೇಕು ಅಂತ ಅನ್ನೋರು ನಮ್ಮಿಂದಲೇ ನೀವು ತೊಗೋಬೋದು. ನಾವು ಹೋಲ್ಸೇಲ್ ರೇಟಲ್ಲಿ ನಿಮಗೆ ಫ್ಯಾಬ್ರಿಕ್ ಕೂಡ ನೀಡ್ತೀವಿ ಬರುವಂಥ ದಿನದಲ್ಲಿ. ಸೊ ಯಾಕಂದರೆ ಇವಾಗ ತುಂಬಾ ಸ್ಟಾಕ್ ಬರೋದಿದೆ. ಸೊ ಆ ರೀತಿ ಏನು ಫ್ಯಾಬ್ರಿಕ್ಸ್ಗಳೇನು ಬರ್ತಾ ಇದೆ, ಸುಮಾರು ಜನ ಹೇಳ್ತದೆ ನಮಗೆ ಫ್ಯಾಬ್ರಿಕ್ ಕೂಡ ಬೇಕು ಅಂತ. ಸೊ ಮನೆಯಿಂದಲೇ ನಾವು ಅಂದರೆ ಇವಾಗ ಹೇಗಿರುತ್ತೆ ಅಂದರೆ ಕೆಲವೊಂದು ಹೆಣ್ಮಕ್ಳದ್ದು ಇವಾಗ ಮನೆಯಲ್ಲೇ ಯಾರು ಹೆಲ್ಪ್ ಮಾಡೋರು ಇಲ್ಲ ಅಂತ ಅನ್ಕೋತೀವಿ. ಯಾಕೆ ಮಾರ್ಕೆಟ್ಗೂ ತರೋರು ಯಾರು ಇಲ್ಲ, ಓಡಾಡೋರು ಯಾರು ಇಲ್ಲ ಅಂದರೆ ನೀವು ನಮ್ಮ ಕಡೆಯಿಂದ ಸಿಂಪ್ಲಿ ನೀವು ಇಲ್ಲಿಂದ ತರಿಸ್ಕೋಬೋದು. ನಿಮ್ಮ ಮನೆಗೆ ಬರುತ್ತೆ, ಈಸಿಲಿ ನೀವು ನಿಮ್ಮ ಕೆಲಸವನ್ನ ಕಂಟಿನ್ಯೂ ಇಟ್ಕೋಬೋದು. ಇದರಲ್ಲಿ ಈ ರೀತಿ ಫ್ಯಾಬ್ರಿಕ್ಗಳನ್ನು ಇಡ್ತಾ ಇದ್ದೀವಿ. ಆ್ಯಂಡ್ ಅದಂತೂ ಕೂಡ ಮೇನ್ ಮುಖ್ಯವಾಗಿ ನಾನು ಹೇಳಿದ್ದೀನಿ, ನಾನು ನಿಮಗೆ ಟ್ರಾನ್ಸ್ಪರೆಂಟ್ ಅಂದರೆ ವಾಟರ್ ಪ್ರೂಫ್ ಶೀಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇದು ಸುಮಾರು ಐಟಮ್ಸ್ಗಳು ಕೊಡ್ತಾ ಇದ್ದೀವಿ ಇದರಲ್ಲಿ. ಸೊ ಇದರಿಂದ ಈಸಿಲಿ ನೀವು ನಿಮ್ಮ ಒಂದು ಬ್ಯಾಗ್ ಮೇಕಿಂಗ್ ಅಥವಾ ಬ್ಯಾಗ್ ಪೌಚಸ್ಗಳು ಮತ್ತು ಸುಮಾರು ಐಟಮ್ಸ್ಗಳನ್ನ ಮಾಡ್ಬೋದು. ಈ ರೀತಿ ನಾವು ವಾಟರ್ ಪ್ರೂಫ್ ಶೀಟ್ ಕೂಡ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಕೂಡ ನಿಮಗೆ ಸಿಗುತ್ತೆ. ಇದು ನಾವು 1 ಮೀಟ್ರ್ ಕೊಡ್ತಾ ಇದ್ದೀವಿ ಇದನ್ನು ಮಾತ್ರ. ಸೊ ಇದರಲ್ಲಿ ನೀವು ಸುಮಾರು ಐಟಮ್ಸ್ಗಳು ಮಾಡ್ಕೋಬೋದು. ಕೇವಲ 1-2 ಅಂತಲ್ಲ, ಸುಮಾರು ಐಟಮ್ಸ್ಗಳು ಮಾಡ್ಕೋಬೋದು. ಡಿಪೆಂಡ್ ಆಗುತ್ತೆ ನೀವು ಯಾವ ಸೈಜಲ್ಲಿ ಯಾವ ಪ್ರಾಡಕ್ಟ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಸೊ ಈಸಿಲಿ ನೀವು ನೀವು ಸ್ಟಾರ್ಟ್ ಮಾಡಿ, ನಿಮ್ಗೆ ಆರ್ಡರ್ಸ್ಗಳು ಬಂದ ಹಾಗೆಯೇ ಮತ್ತೆ ನಿಮಗೆ ಬೇಕು ಅಂತಂದರೆ ನೀವು ನಮ್ಮಿಂದನೇ ಹೋಲ್ಸೇಲ್ ಪ್ರೈಸಲ್ಲಿ ತೊಗೋಬೋದು. ಓಕೆನಾ? ಸೊ ಇದೊಂದು ಚಿಕ್ಕ ಅಪ್ಡೇಟ್ ಇತ್ತು. ಸೊ ಸುಮಾರು ಜನರಿಗೆ ಡೌಟ್ ಕೂಡ ಇತ್ತು, ಹೀಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಹೋಗ್ತಾ ಇದೆ ಇವತ್ತು ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ಅವರೆಲ್ಲ ವೇಟ್ ಮಾಡಿ ಆ್ಯಂಡ್ ಬಿಸ್ನೆಸ್ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ. ಆ್ಯಂಡ್ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಕೂಡ. ಆ್ಯಂಡ್ ಸುಮಾರು ಜನ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರು, ನನಗೂ ಕೂಡ ಖುಷಿ ಆಯಿತು. ಆ್ಯಂಡ್ ಕಂಪ್ಲೀಟ್ ಕಿಟ್ ನಾವು ಸ್ವಲ್ಪ ಅಂದರೆ ಯಾಕಂದರೆ ಇದರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡಿರೋದೇ ಕಂಪ್ಲೀಟ್ ಕಿಟ್ ಆಗಲಿ ಅಂತ ಹೇಳೇನೆ. ಹೀಗಾಗಿ ನೀವು ಆನ್ಲೈನು ಆಫ್ಲೈನ್ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ಈ ಕಿಟ್ಟಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ ಎಲ್ಲವನ್ನೂ ಕೂಡ. ಓಕೆ? ಸೊ ಯಾರೆಲ್ಲ ಕಿಟ್ ಆರ್ಡರ್ ಮಾಡ್ತಾ ಇದ್ದೀರಿ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪ್ರಾಡಕ್ಟ್ಗಳು ಮಾಡೋದು ಕೂಡ ಸಿಗುತ್ತೆ. ಆ್ಯಂಡ್ ಪ್ಲಸ್ ನಿಮ್ಗೆ ಇಲ್ಲಿ ಇದರಲ್ಲೂ ಕೂಡ ಇನ್ನೂ ಹಲವಾರು ಚಾರ್ಟ್ಸ್ಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅವೆಲ್ಲ ಚಾರ್ಟ್ಸ್ಗಳು ನಿಮಗೆ ಸಿಗುತ್ತೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ಕಿಟ್ಟಲ್ಲೇ ಇರುತ್ತೆ. ಹೀಗಾಗಿ ಯಾರಾದ್ರೂ ಇನ್ನೂ ಇಂಟ್ರೆಸ್ಟ್ ಇದೆ ನಾವು ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಬಟ್ ಡೌಟ್ ಇದೆ ಅಂತ ಅನ್ನೋದಿದ್ರೆ ಸೊ ವಿಚಾರ ಮಾಡಿ. ಸಪೋಸ್ ಬೇಕು ಅಂದರೆ ವಾಟ್ಸಪ್ ನಂಬರ್ಗೆ ಹಲೋ ಅಂತ ಮೆಸೇಜ್ ಹಾಕಿ ನಿಮ್ಗೆ ಯಾವ ಕಿಟ್ ಬೇಕೋ ಆ ಕಿಟ್ ಮೆನ್ಷನ್ ಮಾಡಿ. ಆ್ಯಂಡ್ ನಾಳೆನೇ ಆರ್ಡರ್ ಮಾಡೋದಾದರೆ ನಾಳೆ ಆರ್ಡರ್ ಮಾಡಿದ್ರೆ ನಾಡಿದ್ದೆ ಅಂದರೆ ನಾವು ಶಿಪ್ಪಿಂಗ್ ಮಾಡಿಬಿಡ್ತೀವಿ. ಸೊ ನೀವು ಬಂದು ತಲುಪುತ್ತೆ, ನೀವು ಈಸಿಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ನನಗೂ ಕೂಡ ಇವಾಗ ಆರ್ಡರ್ಗಳು ಬರ್ತಾ ಇದೆ. ಸೊ ನಾನೇನು ಪ್ರಾಡಕ್ಟ್ಗಳು ಮಾಡ್ತಾ ಇದ್ದೆ, ಸೊ ಅದ್ರ ಬಗ್ಗೆ ನನಗೆ ಇವಾಗ ಆರ್ಡರ್ಸ್ಗಳು ಬರ್ತಾ ಇದೆ, ಅದನ್ನೇ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನನಗೆ ಆರ್ಡರ್ಸ್ ರಿಸೀವ್ ಆಗ್ತಾ ಇದೆ, ಯಾವ ರೀತಿ ನಾವಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾ ಇದ್ದೀವಿ ಅಂತ. ಇದರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ? ಸೊ ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ಯಾರಾದರೂ ಹೆಣ್ಮಕ್ಳಿದ್ದಾರೆ, ಜಾಬ್ ಹುಡುಕ್ತಾ ಇದ್ದಾರೆ ಅಥವಾ ಕೆಲಸ ಹುಡುಕ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ ಅಂದರೆ ಅಂಥವ್ರಿಗೆ ಖಂಡಿತವಾಗ್ಲಿ ವಿಡಿಯೋನ ಶೇರ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.